ಮಳೆಯಿಂದ ತತ್ತರಿಸಿರುವಂತಹ ಸಾಯಿ ಲೇಔಟ್ ನಿವಾಸಿಗಳು ಇದೀಗ ಮನೆ ಖಾಲಿ ಮಾಡ್ತಾ ಇದ್ದಾರೆ. ನೆಲಮಹಡಿಯ ಮನೆಯಲ್ಲಿ ನೀರು ತುಂಬಿ ಸಂಕಷ್ಟವನ್ನ ಅನುಭವಿಸಿದಂತಹ ನಿವಾಸಿಗಳು ಸ್ವಂತ ಮನೆಯನ್ನ ಬಿಟ್ಟು ಬಾಡಿಗೆ ಮನೆಗೆ ತೆರಳುತ್ತಾ ಇದ್ದಾರೆ. 25 ವರ್ಷಗಳಿಂದ ಇದ್ದ ಮನೆಯನ್ನ ತೊರೆದು ಬೇರೆಡೆಗೆ ಶಿಫ್ಟ್ ಆಗಿದ್ದಾರೆ. ನೀರು ತುಂಬಿ ಮನೆ ಪೂರ್ತಿ ಕೊಚ್ಚಿಯಾಗಿದೆ. ಇಂಥ ಮನೆಯಲ್ಲಿ ಇರೋದು ಹೇಗೆ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಾಯಿ ಲೇಔಟ್ ನಿವಾಸಿಗಳು. ಮಳೆಗಾಲ ಮುಗಿಯುವವರೆಗೆ ಸಾಯಿ ಲೇಔಟ್ಗೆ ಬರದೇ ಇರೋದಕ್ಕೆ ಸ್ಥಳೀಯರು ನಿರ್ಧಾರವನ್ನ ಮಾಡಿದ್ದಾರೆ. ಪ್ರತಿ ಬಾರಿ ಮಳೆಯಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಅವ್ಯವಸ್ಥೆ ಆಗತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಸಾಯಿ ಲೇಔಟ್ನ ಪರಿಸ್ಥಿತಿಯನ್ನು. ಇನ್ನು ನಾವು ಕೂಡ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆಗೆ ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಹೊರಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮತ್ತು ಮಳೆ ನೀರನ್ನು ಹೊರ ಹಾಕೋದೇ ನಮ್ಮ ಕೆಲಸ ಆಗೋಗ್ಬಿಟ್ಟಿರುತ್ತೆ ಅಂತ ಹೇಳಿ ಇದೀಗ ಸಾಯಿ ಲೇಔಟ್ನ ನಿವಾಸಿಗಳು ಸ್ವಂತ ಮನೆಯನ್ನು ತೊರೆದು ಇದೀಗ ಬಾಡಿಗೆ ಮನೆಗೆ ಹೋಗುವಂತಹ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅದರಂತೆಯೇ ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಮಳೆಗಾಲ ಮುಗಿದ ನಂತರ ವಾಪಸ್ ಬರುವಂತಹ ಮನಸ್ಸನ್ನ ಮಾಡ್ತಾ ಇದ್ದಾರೆ ನಿವಾಸಿಗಳು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಮಳೆ ಕೊಂಚ ಬಿಡುವನ್ನ ಕೊಟ್ಟಿದೆ. ಬಟ್ ಆದರೂ ಕೂಡ ನೀರು ನಿಂತಲ್ಲೇ ನಿಂತಹ ನೀರಿನಿಂದಾಗಿ ನೀರು ಗಬ್ಬೆದ್ದು ನಾರ್ತಾ ಇದೆ. ಆ ವಾಸನೆಯಿಂದ ನಾವು ಹೇಗೆ ಬದುಕೋದಕ್ಕೆ ಸಾಧ್ಯ? ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಅವ್ರನ್ನ ಹೇಗೆ ನಿಭಾಯಿಸೋದು? ಮತ್ತು ವೃದ್ಧರು ಕೂಡ ಇದ್ದಾರೆ. ಮನೆಯಲ್ಲಿ ಈ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಮನೆಯನ್ನು ಪ್ರತಿ ಬಾರಿಯೂ ಕೂಡ ಕ್ಲೀನ್ ಮಾಡ್ತಾ ಇರಬೇಕು. ಈಗ ಪೂರ್ವ ಮುಂಗಾರು ಮಳೆ ಆರಂಭ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅವ್ಯವಸ್ಥೆಯ ಆಗರ ಆಗತ್ತೆ ಈ ಲೇಔಟ್ನಲ್ಲಿ. ಸೊ ಯಾರೂ ಕೂಡ ಈ ಕಡೆ ತಿರುಗಿ ನೋಡೋದಿಲ್ಲ. ನೆನೆ ಮಾತ್ರ ಏನೋ CM ಸಿದ್ದರಾಮಯ್ಯನವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಮುಂದಾದರು BBMP ಅಧಿಕಾರಿಗಳು. ಬಟ್ ಆದರೆ CM ಬರ್ತಾರೆ ಅಂತ ಕ್ಲೀನ್ ಮಾಡಿದ್ರು. ಮತ್ತು ಪ್ರತಿ ಬಾರಿ ಕೂಡ ಅವ್ರು ಯಾರೂ ಕೂಡ ಬರೋಲ್ಲ ಮತ್ತು ನಮ್ಮ ಮನವಿಯನ್ನು ಕೂಡ ಸ್ವೀಕಾರ ಮಾಡೋಲ್ಲ ಅಂತ ಹೇಳಿ ಇದೀಗ ಸಾಯಿ ಲೇಔಟ್ನ ನಿವಾಸಿಗಳು ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಡೆಗೆ.